ವೈ ನಾಟ್? ಒಳ್ಳೆ ಚೆನ್ನಾಗಾಯ್ತಲ್ಲ ಸ್ವಾಮಿ ಸರ್ಕಾರದ್ದು. ಈಚ್ ಒನ್ ಆಫ್ ಅಸ್, ಕೋರ್ಟ್ ಇಸ್ ದಿ ಗಾರ್ಡಿಯನ್ ಆಫ್ ದಿ ಗವರ್ಮೆಂಟ್ ಲ್ಯಾಂಡ್. Please don't say something which is beyond the powers of the court. When it has come to the notice of the court that this is the position, court is not incompetent to make the party government as a party and ask them to relook into the matter. ಮತ್ ಬಿಟ್ಬಿಡಿ ಬೇಡ ಅಂದ್ರೆ ಅವ್ರಿಗೂ ಏನಾದ್ರು ಒಂದ್ ಸ್ವಲ್ಪ ಕೊಡಿ, ನೀವೊಬ್ರು ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಇಟ್ಕೊಳ್ಳಿ, ಸರ್ಕಾರಕ್ಕೆ ಒಂದು ಅಪ್ಲಿಕೇಶನ್ ಹಾಕೊಂಡು ಎಲ್ಲರೂ ಒಂದ್ ಕಡೆ ಕೊಡಿ, ಅವ್ರಿಗೆ ಒಂದ್ ಜಾಗದಲ್ಲಿ ಇರೋ ಭಾಗನ ಒಂದ್ ಸ್ವಲ್ಪ ಪೋರ್ಷನ್ ಕೊಡಿ. Sir, you have constructed a building thereon, give him a portion thereof. ಅವ್ರೇನೋ ಒಂಚೂರು ಮಾಡ್ಕೊಂಡು ಈಗ ಅದ್ರಲ್ಲೇನೆ ಒಂಚೂರು ಆಲ್ಟರ್ ಮಾಡಿ ಎಲ್ಲಾರು ಒಂದ್ ಭಾಗ ಕೊಡ್ತೀವಿ ಅಂತ ಹೇಳಿ. ಫೌಂಡೇಶನ್ ಇದ್ರೆ ಇನ್ನೂ ಅನುಕೂಲ ಆಗತ್ತೆ. ಹಳೆ ಫೌಂಡೇಶನ್ ಕಿತ್ತಾಕಿ 2179 ವಿಶಾಲವಾಗಿರ್ತಕ್ಕಂಥದ್ದೆಲ್ಲ ಕಟ್ಕೋಬಹುದು. ಅವ್ರಿಗೂ ಒಂದ್ ಜಾಗ ಕೊಡಿ, ಅವರೆಲ್ಲ ಬೋರ್ಡ್ ಹಾಕೋತಾರೆ. ಹೇಳ್ಬಿಡಿ ನಮ್ಮ ಅಸೋಸಿಯೇಷನ್ ಆಕ್ಟಿವಿಟೀಸ್ ನಿಮ್ದಕ್ಕೂ ತೊಂದರೆ ಬರಬಾರ್ದು. ಇದು ಹಂಗಾಗಿರಲ್ಲ. ಏನಾಗಿರುತ್ತೆ ಗೊತ್ತಾ, ಆ ಪಾರ್ಟಿಲಿ ಇದ್ದವ್ರು ಇವಾಗ ಈ ಕಡೆ ಪಾರ್ಟಿಲಿ ಇರ್ತಾರೆ, ಅದಕ್ಕೋಸ್ಕರ ಕಿರಿಕಿರಿ ಅಷ್ಟೇ. ನೀವು ಚೆನ್ನಾಗಿ ಹೇಳ್ತಿರಲ್ಲ, ನೀವು ಅವ್ನು ಹೋದ್ರೆ ನಿಮ್ದು ಹೋಯ್ತು, ಅವ್ರ ಮೇನ್ ಸ್ವಿಚ್ ನೀವು ಸೀರಿಯಲ್ಸ್ ಇಟ್ಟು. ಲಾಜಿಕ್ ಅಲ್ವಾ ರಘು? ಇದೇನಿದು ರಘು? ನೀವು ಎಲ್ಲ ಪೊಲಿಟಿಕಲ್ ಇಂದ ಆಗುವಂತ ಸಣ್ಣ ಜಾಗ ಕೇಳಿದಾರೆ ಕೊಟ್ಬಿಡ್ರಿ ಅಂತ ಹೇಳ್ಸಿರ್ತಾರೆ, ಅವ್ರು ಕೊಟ್ಬಿಡ್ತಾರೆ ವಿತೌಟ್ ನೋಯಿಂಗ್ ಎನಿಥಿಂಗ್. ಯಾರೋ ಪಾಡ್ರು ಸೈನ್ ಹಾಕೊಡೋದು, ಹಂಗಾಗೋದ್ಕೇನೆ ಇವೆಲ್ಲ ಆಗೋದು. ಏನ್ ಮಾಡ್ತಾರೆ, ನಾಳೆ ಓಟ್ ಬೇಡವಾ? ನಮ್ಮ ಹತ್ರ ಕರ್ನಾಟಕದಲ್ಲಿ ಅಲ್ಲಿಂದ ಕಾರ್ಪೊರೇಟರ್ ಗೆದ್ದಿದ್ರು, MLA ಗೆದ್ದಿದ್ರು, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಸುಮ್ಮನೆ ಬಿಡ್ಬೇಕು. ಈಗಿಲ್ಲ ಅಂದ್ರೆ ಇಲ್ಲ ಅಷ್ಟೇ, ಅವ್ರ ಎಕ್ಸಿಸ್ಟೆನ್ಸ್ ಇಲ್ಲ ಅಂದ್ರೆ ಇಲ್ಲ. ಇಲ್ಲೂ ಆಗಿತ್ತಪ್ಪ, ಭಾರತೀಯ ನಗರ ಇಸ್ ಎ ಕಾನ್ಸ್ಟಿಟ್ಯೂನ್ಸಿ, ನೀವು ಸುಮ್ಮನೆ ನಂಗೆ ಹೇಳ್ಬೇಡಿ. ಅದೆಲ್ಲ ನಾವು ಅದಕ್ಕೂ ಈ ಸ್ಥಾನದಲ್ಲಿ ಕೂತ್ಕೊಂಡವೆಲ್ಲ. ಸಿ, ಜಡ್ಜ್ ಡಸ್ ನಾಟ್ ಬಿಲಾಂಗ್ ಟು ಎನಿ ಪೊಲಿಟಿಕಲ್ ಪಾರ್ಟಿ. ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. He may have his ideologies, that those ideologies should not creep into the merits of the matter in any given matter. This is my conviction and I follow it very implicitly. Therefore, when I was this judge in this CBI court as a special judge, all party leaders were there as accused persons and I was looking after them properly, irrespective of the political party. Maybe whatever the national political parties or the local political parties, regional, all were there. See, judge does not belong to any political party. She should not. I may have my idealism. There is nothing wrong. But that should not creep into the dispensation of justice. That is the requirement. Bangalore principles ಹೇಳೋದು ಮೊದಲನೇ ಪಾಯಿಂಟೇ ಅದು, ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ. ಈಗ ಎರಡಿದೆ, ತಾವು ತಿಳ್ಕೊಳ್ಳಿ. ಒಂದು, ಯಾರೋ ಒಂದು ಪಾಪ ಆ ಸಂದರ್ಭದಲ್ಲಿ ಒಂದು ಅಸೋಸಿಯೇಷನ್ ಮಾಡ್ಕೊಂಡು, ತಪ್ಪಂತ ನಾನು ಹೇಳಲ್ಲ. ಇಷ್ಟೆಲ್ಲ ಮಾಡ್ಕೊಂಡವ್ರು ಒಂದು ಸೊಸೈಟಿಗೆ ಅಂತ ರಿಜಿಸ್ಟ್ರೇಷನ್ ಕೊಟ್ಬಿಟ್ಟಿದ್ರೆ ಮುಗಿದೋಗ್ತಾ ಇತ್ತು. ದೆನ್ ರೆಕಗ್ನಿಷನ್ ಬಂದ್ಬಿಡೋದು. ಆವಾಗ ಅದಕ್ಕೆ ಲೆಕ್ಕ ಪತ್ರ, ಬುಕ್ಸು ಎಲ್ಲ ಇಡ್ತಾ ಇತ್ತು. ಈಗ ಅನ್ರಿಜಿಸ್ಟರ್ಡ್ ಅಸೋಸಿಯೇಷನ್ ಯಾರು ಬೇಕಾದ್ರೂ ಅದಕ್ಕೆ ಸೇರ್ಕೋಬಹುದು. ಹೆಂಗೆ? ವಾಟ್ ಇಸ್ ದಿ ಬೈಲಾ? ಇಲ್ಲ, ಏನೂ ಇಲ್ಲ. ಆ ಅಸೋಸಿಯೇಷನ್ ಮಾನ್ಯತೆ ಏನು? ನಾಳೆ ಬೆಳಗ್ಗೆ ಒಂದಿನ ಒನ್ ಫೈನ್ ಡೇ, ಇಫ್ ದ ಪ್ರೆಸಿಡೆಂಟ್ ಆರ್ ಸೆಕ್ರೆಟರಿ whomsoever that you have elected sells off the property to X, what is the guarantee that I have? And how can government grant it to an unregistered association? Unheard of. No, very grant itself is ab initio void. And if there is no, if ನಾನು ಯಾಕೆ ಕೇಳಕ್ ಹೋಗ್ಬೇಕು? ಹಂಗ್ಯಾಕೆ ನಾವ್ಯಾಕೆ ಕೇಳಕ್ಕಾಗುತ್ತೆ? ನಾವ್ಯಾಕೆ ಕೇಳಕ್ಕಾಗುತ್ತೆ? ನಿಮ್ ಟೈಟ್ಲ್ ಇಲ್ದಿದ್ಮೇಲೆ otherwise I'll be recognizing your title. See, very simple, sir, very simple. An observation was made in the RFA. You filed a suit. Trial court did not go into this issue at all. So first appeal, both on law and facts, this court will reappreciate and dismiss your suit, stating that very grant itself in your favor is incorrect. What do you do? I will, sir. That's what I am trying to say. Court can first appeal idu. Finding of fact alla. Elladra melu ನೋಡಬಹುದು ನಾವು. ನೀವು ಟೈಟಲ್ ಪ್ರೇಸ್ ಮಾಡ್ತಿರೋದೇ ನಿಮ್ ಗ್ರಾಂಟ್ ಆರ್ಡರ್ ಮೇಲೆ. ನಾನು ಅದನ್ನ ಎನ್ಕ್ವೈರಿ ಮಾಡಬಾರ್ದಾ ಫಸ್ಟ್ ಅಪೀಲ್ ನಲ್ಲಿ? ನನ್ನ ಬಿಟ್ಬಿಡಿಪ್ಪ. ಯಾಕೆ? ನೀವು ಚೆನ್ನಾಗಿ ಹೇಳ್ತಿರಲ್ಲ, ನೀವು ಅವ್ನು ಹೋದ್ರೆ ನಿಮ್ದು ಹೋಯ್ತು, ಅವ್ರ ಮೇನ್ ಸ್ವಿಚ್ ನೀವು ಸೀರಿಯಲ್ಸ್ ಇಟ್ಟು. ಲಾಜಿಕ್ ಅಲ್ವಾ ರಘು? ಇದೇನಿದು ರಘು ನೀವು? See, if you question his title, in fact, Supreme Court
in umpteen number of cases, therefore said, if you dispute the title of your landlord being a tenant, you must check out from the property and then establish it in a separate civil court. The idea, the logic is only that you can't question his title. ಅವ್ರು ಹೇಳ್ತಿರೋದು ನೀವು ಕ್ವಶನ್ ಮಾಡಿಲ್ಲ, ಅದಕ್ಕೋಸ್ಕರ ನಿಮ್ಗೆ ಯಾಕೆ ತಾಪತ್ರಯ ಅಂತ. ಟೈಟಲ್ ನಾನು ಡಿಕ್ಲೇರ್ ಮಾಡುವಾಗ ಡಿಕ್ಲರೇಷನ್ ಇಸ್ ಎ ರಿಲೀಫ್ ಇನ್ ರೆಮ್. When it is a right in rem, when the court is declaring, court is entitled to look into the title of the plaintiff, and if the defective title is there, court cannot put its seal onto it. Tomorrow you will say, High Court has put this seal, sir. ಅಂತ ಅವಾಗ ಏನ್ ಮಾಡೋದು? ಅವಾಗ ನಾನು ಹೇಳ್ತೀನಿ, ಇಲ್ಲ ಇದಾಗೋದಿಲ್ಲ, ಈ ಟೈಟಲ್ ತಪ್ಪಿದೆ, ಈ ಟೈಟಲ್ ಇವ್ರಿಗೆ ಬರಕ್ ಆಗ್ತಾನೆ ಇರ್ಲಿಲ್ಲ ಅಂತ ಹೇಳ್ತೀನಿ. ಅದು ಹೋದ್ರೆ ಆಟೋಮ್ಯಾಟಿಕ್ ಆಗಿ ಸೂಟ್ ಡಿಸ್ಮಿಸ್ ಆಗುತ್ತೆ. ದಟ್ ಇಸ್ ವಾಟ್ ಯು ವಾಂಟ್ ಅಲ್ಟಿಮೇಟ್ಲಿ. What to do? What to do? Government will resume the land and they will take. ಅವೆಲ್ಲ ಯಾವ್ದು ನಡೆಯಲ್ಲ ವಿಜಯ್. ಅವ್ರ ಊರಲ್ಲೂ ಬರಲ್ಲ, ಗಿಫ್ಟ್ ಬರಲ್ಲ. ಅವ್ರು ಹೆಂಗ್ ಬರ್ತಾರೆ? ನೀವು ಪೆರಿಯಾರ್ ಅಂತ ಹೆಸರಿಟ್ಕೊಂಡ್ರಿ, DMK ಅಂತ ಹೆಸರಿಟ್ಕೊಂಡ್ರಿ, ಅವರು ಬಂದ್ ಕೂತ್ಕೊಂಡ್ರು. ಆಯ್ತಪ್ಪ, ಐ ಹ್ಯಾವ್ ನಾಟ್ ಸೀನ್ ದಟ್ ಜಜ್ಮೆಂಟ್. ನಾನು ಅದನ್ನ ನೀವು ಇಬ್ರಲ್ಲಿ ಯಾರು ಒಬ್ರು ಹೇಳ್ತೀರಾ ಅನ್ಕೊಂಡಿದ್ದೆ. HRC ಪಕ್ಕದ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ಸಮಿತಿ ಹಾಕ್ಬಿಟ್ಟು ಕಿತ್ತಾಕ್ಲಿಲ್ವಾ? ಅದು ಹೋಯ್ತಲ್ಲ ಮತ್ತೆ. ಅಷ್ಟೇ, ದಟ್ ಜಜ್ಮೆಂಟ್ ವಿಲ್ ಹೋಲ್ಡ್ ಗುಡ್ ಇಯರ್. ಈಗ there is a slogan, it is the Congress who got the independence anta. No dispute whether the present Congress is the Congress. No, popularly they say no, present Congress was not in existence at that point of time, and how can he be claim that they are the persons who got it? ಕಷ್ಟ ಆಗುತ್ತೆ ಜನಕ್ಕೆ. ಬೀದಿನಲ್ಲಿ ಹೇಳೋದು ಬೇರೆ, and it comes before the court, that was the issue. ನೀವು ನಂಗೆ ಬಂದ ಕೇಳಿದ್ರೆ ನಾನು ಟೈಟಲ್ ಟ್ರೇಸ್ ಮಾಡ್ತೀನಿ ಅಂತ ಹೋದ್ರೆ, ಟೈಟಲ್ ಮೇಲೆ ಫೈಂಡಿಂಗ್ ರೆಕಾರ್ಡ್ ಮಾಡಕ್ ಹೋದ್ರೆ ನಿಮ್ ಟೈಟಲ್ ನ ಇಲ್ಲ ಅಂತ ಬರಬೇಕಾಗುತ್ತೆ. ಬರೋದ್ರೆ ಹೋಗ್ಬಿಡುತ್ತೆ, ಇಬ್ರಿಗೂ ಇಲ್ಲ. ಕೂತ್ಕೊಂಡು ಮಾತಾಡಿ, ಅವ್ರ ಜೊತೆಗೆ ಏನ್ ಮಾತಾಡ್ತಿರೋ ಮಾತಾಡಿ. ಅದರ್ವೈಸ್ ವಿಲ್ ಡೀಲ್ ವಿತ್ ದಿ ಮ್ಯಾಟರ್ ಆನ್ ಮೆರಿಟ್ಸ್. ಇಲ್ಲ ಡೆಪ್ಟಿ ಕಮಿಷನರೇ ತಪ್ಪು ಮಾಡಿದ್ದಾರೆ, ವಾಪಸ್ ತಗೋ ಅಂತ ಹೇಳಿದ್ರೆ ಆಯ್ತು. ಹೆಂಗೋ ಒಳ್ಳೆ ಜಾಗ ಈಗ ತಗೋತಾನ. ಬೇಕಾದ್ರೆ ನೀವು ತಿರ್ಗಾ ಇನ್ನೊಂದು ಅಸೋಸಿಯೇಷನ್ ಮಾಡ್ಕೊಳ್ಳಿ, ತಿರ್ಗಾ ರಿಅಪ್ಲೈ ಮಾಡಿ, ನಿಮ್ ತಿರ್ಗಾ ಕೊಡ್ತಾರ ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ. ಕೊಡಕ್ ಆಗ್ತಿರ್ಲಿಲ್ಲ ಸರ್, ಅಲ್ಲ ಕೊಡಕ್ ಆಗಲ್ಲ ಸರ್. ಲೈಬ್ರರಿನೂ ಮಾಡ್ಕೊಳ್ಳಿ, ನೀವು ಬೇಕಾದ್ ಮಾಡಿ, ನಾನ್ ತಪ್ಪಂತ ನಾನು ಹೇಳಲ್ಲ. ಕೊಡಕ್ ಆಗಲ್ಲ. 21/79 ನೀವು ಕೊಟ್ಟಿದ್ದೀರಲ್ಲ ಲ್ಯಾಂಡ್ ನ, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಪ್ರೊವೈಡೆಡ್ ಇಟ್ ಇಸ್ ಎ ರಿಜಿಸ್ಟರ್ಡ್ ಅಸೋಸಿಯೇಷನ್. You could not have applied, an unregistered association could not have applied. ಯಾರಿಗೆ ಅಂತ ಕೊಡ್ತೀನಿ? ಅಲ್ಲೇ ಬಂದಿರೋದು ಆ ಪಂಚಾಯತ್ ಅನ್ನೋದಕ್ಕೆ ಲೀಗಲ್ ಎಂಟಿಟಿ ಇಲ್ಲ. ಇಫ್ ಇಟ್ ಇಸ್ ನಾಟ್ ಎ ಲೀಗಲ್ ಎಂಟಿಟಿ, ದಿ ಗ್ರಾಂಟ್ ಇನ್ ಫೇವರ್ ಆಫ್ ಎನ್ ನಾನ್ ಲೀಗಲ್ ಎಂಟಿಟಿ ಈಸ್ ಅಬ್ ಇನಿಶಿಯೋ ವಾಯ್ಡ್. ವಾಟ್ ಡು ಯು ವಾಂಟ್ ಮಿ ಟು ಡೂ? ಟೆಲ್ ಮಿ. ಯು ವಾಂಟ್ ಟು ಪಾಸ್ ಅನ್ ಆರ್ಡರ್ ರೈಟ್ ನೌ, ವಿಲ್ ಪಾಸ್ ಆರ್ಡರ್ಸ್. ಅದರ್ವೈಸ್ ಥಿಂಕ್ ಓವರ್ ಅಂಡ್ ಕಮ್ ಬ್ಯಾಕ್ ಟು ದಿ ಕೋರ್ಟ್. ಎಲ್ಲ ಪೊಲಿಟಿಕಲ್ ಇಂದ ಆಗುವಂತ ಸಣ್ಣ ಜಾಗ ಕೇಳಿದಾರೆ ಕೊಟ್ಬಿಡ್ರಿ ಅಂತ ಹೇಳ್ಸಿರ್ತಾರೆ, ಅವ್ರು ಕೊಟ್ಬಿಡ್ತಾರೆ ವಿತೌಟ್ ನೋಯಿಂಗ್ ಎನಿಥಿಂಗ್. ಯಾರೋಪ್ಪ ಆಡ್ರು ಸೈನ್ ಹಾಕೊಡು, ಹಂಗಾಗೋದ್ಕೇನೆ ಇವೆಲ್ಲ ಆಗೋದು. ಅದ್ರೊಳಗಡೆ ಪಾಪ ಅವರು ಸಾಹೇಬ್ರು ಕೂತ್ಕೊಂಡು ಆ ಜೋಡಿದಾರ ಟೈಟಲ್ ನೆಲ್ಲ ಟ್ರೇಸ್ ಮಾಡ್ಕೊಂಡು ಪಾಪ RFA we read so much of pains have been taken by this court in that RFA by the then judge Wednesday. All right, at request of after hearing for some time Shri MD Raghunath, for you to refer it in my farewell. ನಕ್ಕಿ ಸಂತೋಷವಾಗಿದ್ಬೇಡ. ಆಲ್ ಅವ್ರಿಗೆ ಎರಡು ಸೆಟಲ್ಮೆಂಟ್ ಇದೆ ನೋಡಿ, ಅವ್ರು ಕರೆದ್ ಬಿಡಿ. ಕಾಮತ್ ಬನ್ನಿ. ಎಸ್ ಮೇಡಮ್, ವಾಟ್ ಇಸ್ ದಿ ಬ್ರೈಟ್ ಫ್ಯೂಚರ್? ನೋ ಫ್ಯೂಚರ್. ಅವ್ರಿಲ್ಲ ಅಂತಾರೆ, ನೀವು ಮಾತಾಡಿದೀವಿ ಅಂದ್ರೆ ನಾನು ಐ ವಿಲ್ ನಾಟ್ ಡೂ ಎನಿ ಆಫ್ ದೋಸ್. ಅವರೇ ಬೇಕಾದವ್ರೆ, ಯಾರಿಗ್ ರೈಟ್ ಇತ್ತು ಅವರೇ ಬರ್ದೇ ಇದ್ರೆ ಈಗ ಅವ್ರನ್ನೆಲ್ಲ ನಿಮ್ ಕೆಲಸ ಏನು? ಯು ಆರ್ ಓನ್ಲಿ ಎ ಲೆಸ್ಸಿಂಗ್. ವೆದರ್ ಸತೀಶ್ ಕಮ್ಸ್ ಆರ್ ಎಕ್ಸ್ ಕಮ್ಸ್ ಆರ್ ವೈ ಕಮ್ಸ್, ಇಫ್ ಸತೀಶ್ ವರ್ ಟು ಬಿ ದೇರ್. ನನ್ನ ಕಾಮತ್ ಅವ್ರೆ, ಸಿ ಪಾಯಿಂಟ್ ಈಸ್ ವೆರಿ ಸಿಂಪಲ್. Even one of the co-owners can evict you. That is what has been done. I know the legal issue. ಮತ್ತೆ ಆಗಿದೆ ಎಲ್ಲ ಹೇಳ್ತಿರ್ತಾರೆ, ಸ್ವಲ್ಪ ಅಲ್ಲಿ
Skip before between the. Cup and lip. Slip should not be total slip. ಪಟ್ಟೆ ಮೇಲೆ ಬಿದ್ರೆ ಪರವಾಗಿಲ್ಲ, ಹೋಗ್ಲಿ ಬಿಡಿ. ಯಾಕೆ ಟುಡೇ ವಿ ಆರ್ ಆನ್ ಲೈವ್. ಆಲ್ ರೈಟ್, let him, we'll give another short accommodation to find out the feasibility, if anything. If it is not, on merit, no, don't worry. Till 17th, the 16th December, you are having time, no? So no need to worry. All right, Shri Kamath submits that a respondent has visited the shop, suit shop, but there was no possibility of settlement. In the meantime, efforts are being made to find out the feasibility of the amicable settlement, if any. Full stop. He seeks short accommodation to report the settlement or proceed with the case. Release this matter on 20th. 23rd ಇಂದ ದೀಪಾವಳಿ. ದೀಪಾವಳಿ ಆದ್ಮೇಲೆಲ್ಲ ಇಲ್ಲ, ದೀಪಾವಳಿಗೆ ಮುಂಚೆ, ಅಮಾವಾಸ್ಯೆಗೆ ಮುಂಚೆನೆ. ಅಮಾವಾಸ್ಯೆ ಕಳೆದ್ಮೇಲಿಂದ ಬಲಿಪಾಡ್ಯಮಿ, ಬಲಿಪಾಡ್ಯಮಿ ಆದ್ಮೇಲಿಂದ ಇನ್ಯಾವುದೋ ಪಂಚಮಿ, ಇವೆಲ್ಲ ಬೇಡ. ಅಕ್ಕತದಿಗೆ, ಭಾವ ಬಿದಿಗೆ ಅಂತ ನಮ್ಗೇನು ಬೇಕಾದಷ್ಟು ಹಬ್ಬಗಳಿದೆ. 27 ಟು ಲಾಂಗ್ ಎ ಡೇಟ್. ನೀವು 20ನೇ ತಾರೀಕು ಹೇಳಿ ಏನಾಗಿದೆ ಅಂತ. ಎಸ್ ರಘುನಾಥ್.